ಕನ್ನಡ ತಾಯಿಗೆ ನೀ ಕೈಯ ಮುಗಿ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಮತ್ತೊಂದು ದೇವರ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಥೆನ ಪೂರ್ತಿಯಾಗಿ ಕೇಳಿ ಆಮೇಲೆ ನಿಮ್ಮ ಅನಿಸಿಕೆನ ತಿಳಿಸಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ಘಟನೆ ಅಥವಾ ಈ ಒಂದು ಕತೆ ಆಗಿರೋದು ಬಂದ್ಬಿಟ್ಟು ಈ ಒಂದು ಬಿಜಾಪುರದ ಅವಳಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಈ ಒಂದು ಘಟನೆ ನಮಗೆ ತಿಳಿಸ್ಕೊಟ್ಟಿರೋರು ಬಂದ್ಬಿಟ್ಟು ಹರೀಶ್ ಅಂತ ಹೇಳಿ. ಇವರು ಮೂಲತಃ ಬಿಜಾಪುರದವರೇನೆ. ಇವ್ರು ಹೇಳಿರೋ ಪ್ರಕಾರ ಈ ಒಂದು ಘಟನೆ ಆಗಿರೋದು ಬಂದ್ಬಿಟ್ಟು ಆ ಒಂದು ಅವಳಹಳ್ಳಿ ಎಂಬ ಒಂದು ಊರಲ್ಲಿ ಒಂದು ಮನೆಯಲ್ಲಿ ಆಗಿರುವಂತಹ ಒಂದು ಘಟನೆ. ಅವ್ರು ನಮಗೆ ಯಾವ ಥರ ತಿಳಿಸ್ಕೊಟ್ಟಿದ್ದಾರೋ ನಾನು ಕೂಡ ನಿಮಗೆ ಅದೇ ರೀತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಥೆನ ಪೂರ್ತಿಯಾಗಿ ಕೇಳಿ. ಹರೀಶ್ ಮೂಲತಃ ಗುಲ್ಬರ್ಗಾದವರು. ಅಂದರೆ ಈ ಒಂದು ಗುಲ್ಬರ್ಗಾದ ಅವಳಹಳ್ಳಿ ಅಂತ ಇದೆಯಲ್ಲ, ಸೊ ಆ ಒಂದು ಊರಿನವರೇ ಈ ಒಂದು ಹರೀಶ್. ಇವರ ಒಂದು ಊರಲ್ಲಿ ಈ ಒಂದು ಊರು ಸ್ವಲ್ಪ ದೊಡ್ಡ ಒಂದು ಊರು ಅಂತಲೇ ಹೇಳ್ಬೋದು. ಅಂದರೆ ಆ ಒಂದು ಊರಲ್ಲಿ ಬೀದಿ ದೀಪಗಳು ಕೂಡ ಇರುವಂಥದ್ದು, ಹಾಗೆ ಮನೆಗಳು ಕೂಡ ತುಂಬ ಇರುವಂಥದ್ದು, ಹಾಗೆ ತುಂಬ ಜನರು ಕೂಡ ಇರುವಂಥದ್ದು. ಆದ ಕಾರಣ ಒಂಥರ ದೊಡ್ಡ ಊರು ಅಂತಲೇ ಹೇಳ್ಬೋದು ಆ ಒಂದು ಊರು ಕೂಡ. ಸೊ ಹೀಗೆ ಆ ಒಂದು ಊರಲ್ಲಿ ತುಂಬ ದಿನಗಳ ಹಿಂದೆಯೇ, ಅಂದರೆ ಒಂದು 7-8 ವರ್ಷಗಳ ಹಿಂದೆ ಆಗಿರುವಂತಹ ಒಂದು ಘಟನೆ. ಹೀಗೆ ಅವ್ರ ಊರಲ್ಲಿ ಒಂದು ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಮನೆಗೆ ಬೆಂಕಿ ಬಿದ್ದು ಮನೆಯಲ್ಲಿ ಇರೋದ್ರೆಲ್ಲ ಕೂಡ ಸತ್ತೋಗಿರೋವಂಥದ್ದು. ಸೊ ಆ ಒಂದು ಮನೆಗೆ ಹೇಗೆ ಬೆಂಕಿ ಬಿತ್ತು, ಯಾರಿಟ್ಟರು ಏನೂ ಕೂಡ ಗೊತ್ತಿರೋದಿಲ್ಲ. ಸೊ ಆ ಒಂದು ಮನೆಯಲ್ಲಿ ಒಬ್ಬನೇ ಒಬ್ಬ ವಾಸವಾಗಿದ್ದಂಥದ್ದು. ಅಂದರೆ ಅವನಿಗೆ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೂ ಕೂಡ ಇರೋದಿಲ್ಲ. ಹೀಗೆ ಒಂಥರ ಕುಡ್ಕೊಂಡು ತಿನ್ಕೊಂಡು ಒಂಥರ ಅಲೆಮಾರಿ ಥರ ಅಲ್ಕೊಂಡು ಇರುವಂತಹ ಒಬ್ಬ ವ್ಯಕ್ತಿ. ಹಾಗೆ ಆ ಒಂದು ಮನೆ ಕೂಡ ತುಂಬಾ ಚಿಕ್ಕದು ಅಂತಲೇ ಹೇಳ್ಬೋದು. ಸೊ ಆ ಒಂದು ಮನೆಗೆ ಇದ್ದಕ್ಕಿದ್ದಂಗೆ ಬೆಂಕಿ ಬಿದ್ದು ಆ ಒಂದು ಮನೆ ಪೂರ್ತಿ ಸುಟ್ಟು ಕರಕಲಾಗಿ ಆ ಒಂದು ವ್ಯಕ್ತಿ ಕೂಡ ಸತ್ತೋಗಿರುವಂಥದ್ದು. ಈ ಒಂದು ಮನೆಗೆ ಬೆಂಕಿ ಹೇಗೆ ಬಿತ್ತು ಅಂತ ಹೇಳಿ ತುಂಬಾ ಅಲ್ಲಿ ಇಲ್ಲಿ ಅಲ್ಲಾಡ್ತಾರೆ, ಬಟ್ ಆದ್ರೂ ಏನೂ ಕೂಡ ಸಿಗೋದಿಲ್ಲ. ಅದಾದಮೇಲೆ ಸ್ವಲ್ಪ ಸಮಯ, ಅಂದರೆ ಒಂದು 2-3 ವರ್ಷ ಏನೂ ಕೂಡ ತೊಂದರೆ ಇರೋದಿಲ್ಲ. ಸೊ ಇದಾದ್ಮೇಲೆ ಶುರು ಆಗುತ್ತೆ ನೋಡಿ ತೊಂದರೆಗಳು. ಅಂದರೆ ಹೀಗೆ ಅಲ್ಲಿ ಓಡಾಡೋರಿಗೆಲ್ಲ ಆ ಒಂದು ವ್ಯಕ್ತಿ ಮಾತಾಡಿದ ರೀತಿಯೆಲ್ಲ ಅವ್ರಿಗೆ ಕೇಳಿಸ್ಬರುತ್ತೆ. ಏನ್ರಿ ಚೆನ್ನಾಗಿದ್ದೀರಾ, ಬನ್ನಿ ಮನೆಗೆ ಬಂದು ಹೋಗಿ, ಈ ಥರ ಎಲ್ಲ ಮಾತಾಡೋ ಥರ ಶಬ್ದಗಳು ಕೇಳಿ ಬರುತ್ತೆ ಅವ್ರಿಗೆ. ಸೊ ಇದು ಯಾಕೋ ಸರಿ ಬರ್ತಿಲ್ಲ. ಇಲ್ಲಿ ಇವನ ಆತ್ಮ ಬಂದು ಸೇರ್ಕೊಂಡಿರ್ಬೇಕು ಅಂತ ಹೇಳಿ ಊರವರೆಲ್ಲ ಡಿಸೈಡ್ ಮಾಡಿಕೊಂಡು ಆ ಒಂದು ಜಾಗಕ್ಕೆ ಒಂದು ಪೂಜೆನ ಮಾಡಿಸ್ಬಿಟ್ಟು ಸರಿ ಮಾಡಿಸೋಣ ಅಂತ ಹೇಳಿ ಅಂದ್ಕೊತಾರೆ. ಆದರೆ ಇವರು ಬರೀ ಅಂದ್ಕೊತಾರಷ್ಟೇ, ಬಟ್ ಅದು ಆಗೋದಿಲ್ಲ. ಯಾಕೆ ಅಂತಂದರೆ ಆ ಒಂದು ವ್ಯಕ್ತಿ ಆಗೋದಕ್ಕೆ ಬಿಡ್ತಿರೋದಿಲ್ಲ. ಇದ್ದಕ್ಕಿದ್ದಂಗೆ ಆ ಊರವ್ರನ್ನೆಲ್ಲ ಬೇರೆ ವಿಷಯಕ್ಕೆ ಡೈವರ್ಟ್ ಮಾಡಿಬಿಡೋದು. ಸೊ ಆ ಥರ ಒಂದು ಕೆಲಸಗಳನ್ನೆಲ್ಲ ಮಾಡ್ತಿರೋವಂಥದ್ದು. ಅಂದರೆ ಯಾರ್ದೋ ಮನೆಯಲ್ಲಿ ಸಾಗಿರೋಂಥ ಪ್ರಾಣಿಗಳೆಲ್ಲ ಸಾಯೋ ಥರ ಇದ್ದಕ್ಕಿದ್ದಂಗೆ ಒಂದು ವಿಚಿತ್ರವಾಗಿ ಆಡೋ ಥರ ಎಲ್ಲ ಒಂಥರ ಕೆಟ್ಟ ರೀತಿಯಲ್ಲೆಲ್ಲ ಮಾಡ್ತಿರೋವಂಥದ್ದು. ಸೊ ಅದು ಇವ್ರಿಗೆಲ್ರಿಗೂ ಕೂಡ ಗಮನಕ್ಕೆ ಬರ್ತಿರುತ್ತೆ. ಬಟ್ ಆದರೂ ಕೂಡ ಇದು ಮೋಸ್ಟ್ಲಿ ಪ್ರಾಣಿಗಳಿಗೆ ಈ ಥರ ಆಗ್ತಿರ್ಬೋದು ಅಂತ ಹೇಳಿ ಅವರು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ವಿಚಲಿತರಾಗ್ತಾನೆ ಇರ್ತಾರೆ. ಸೊ ಇವರು ಅಂದರೆ ಈ ಒಂದು ಆತ್ಮ ಇದೆಯಲ್ಲ, ಅದು ಬರ್ತಾ ಬರ್ತಾ ತುಂಬಾ ಕಾಟ ಕೊಡೋದಕ್ಕೆ ಶುರು ಮಾಡುತ್ತೆ. ಆ ಒಂದು ದಾರಿಯಲ್ಲಿ ಯಾರೇ ಹೋದರೂ ಕೂಡ ಕರೆದಿರೋ ರೀತಿಯಲ್ಲಿ ಇನ್ನೂ ಕೆಲವರು ಕಣ್ಣುಗಳಿಗೆ ಕಾಣಿಸ್ಕೊಂಡಿರೋ ಥರ ಕೂಡ ಭಾಸವಾಗಿರುವಂಥದ್ದು. ಆ ಒಂದು ವ್ಯಕ್ತಿ ಯಾವ ಥರ ಕಾಣಿಸ್ಕೊತಾನೆ ಅಂದರೆ, ಮೊದಲು ಯಾವ ಥರ ಅಲ್ಕೊಂಡಿದ್ರಲ್ಲ, ಸೊ ಅದೇ ರೀತಿ ಕಾಣಿಸ್ಕೊಳ್ಳೋದು. ಆಮೇಲೆ ಹೋಗ್ತಾ ಸುಟ್ಟು ಕರಕಲಾಗಿರೋ ಮೈಗೆಲ್ಲ ನೋಡೋದು ಹೆಂಗಿರುತ್ತಲ್ಲ, ಫುಲ್ಲು ಬೊಬ್ಬೆ ಬಂದು ಸುಟ್ಟು ಒಂಥರ ನೋಡೋಕ್ಕೆ ಆಗಲ್ಲ, ವಿಚಿತ್ರ ಅಸಹ್ಯವಾಗೆಲ್ಲ ಕಾಣಿಸ್ತಿರೋವಂಥದ್ದು. ಈ ಥರ ಎಲ್ಲ ಕಂಡು ಬರೋವಂಥದ್ದು. ಇದನ್ನೆಲ್ಲ ನೋಡಿದಂತಹ ಅಕ್ಕಪಕ್ಕದ ಮನೆಯವರು ಇಲ್ಲಿರೋದು ಸರಿ ಇಲ್ಲ, ಈ ಒಂದು ಮನೇನ ಖಾಲಿ ಮಾಡಿ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಆ ಒಂದು ಊರನ್ನ ಬಿಟ್ಟು ಬೇರೆಯವ್ರಿಗೆ ಕೂಡ ಶಿಫ್ಟ್ ಆಗಿರುವಂಥದ್ದು. ಇದಾದಮೇಲೆ ಈ ಒಂದು
ಮನೆ ಅಂದರೆ ಈ ಒಂದು ಜಾಗ ಇದೆಯಲ್ಲ, ಸುಟ್ಟು ಕರಕಲಾಗಿರುವಂತಹ ಜಾಗ, ಅಲ್ಲಿ ಸುಮಾರು ಸಲ ಬೆಂಕಿ ಕೂಡ ಕಾಣಿಸ್ಕೊಂಡಿರುವಂಥದ್ದು. ಇದ್ದಕ್ಕಿದ್ದಂಗೆ ಬೆಂಕಿಯಾಗಿ ಕಾಣಿಸ್ಕೊಳ್ಳೋದು, ಒಂಥರ ಮೇಲಿಂದ ಕೆಳಗೆ, ಕೆಳಗಿನ ಮೇಲೆ, ಇದ್ದಕ್ಕಿದ್ದಂಗೆ ಆ ಕಡೆ ಹೋಗೋವಂಥದ್ದು, ಮಾಯ ಆಗುವಂಥದ್ದು, ಶಬ್ದಗಳು ಜೋರಾಗಿ ಓಡಾಡೋ ಮಾತಾಡೋ ಅಂಥದ್ದು, ಬೈಯೋ ಅಂಥದ್ದು, ಈ ಥರ ವಿಚಿತ್ರ ಶಬ್ದಗಳೆಲ್ಲ ಕೇಳಿ ಬರ್ತಿರುತ್ತೆ. ಇದನ್ನೆಲ್ಲ ಗಮನಿಸಿದಂತಹ ಊರಿನವರು ಇದೆಲ್ಲ ಇವನೇ ಮಾಡ್ತಿರೋವಂಥದ್ದು, ಇವನಿಗೆ ಮದುವೆ ಕೂಡ ಆಗಿಲ್ಲ, ಸರಿ ಬರೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಒಟ್ಟುಗೂಡಿ ಆ ಒಂದು ಜಾಗಕ್ಕೆ ಒಬ್ಬರು ಒಳ್ಳೆ ಪೂಜೆ ಮಾಡೋನ್ನ ಕರ್ಕೊಂಬಂದು ಆ ಒಂದು ಜಾಗಕ್ಕೆ ಪೂಜೆ ಮಾಡಿಸಿ, ನಂತರ ಆ ಒಂದು ಜಾಗ ಅಷ್ಟಕ್ಕೂ ಕೂಡ ಸುತ್ತ ಕಲ್ಲನ್ನ ಹೊಡಿತಾರೆ. ಕಲ್ಲು ಹೊಡೆದು ಅದಾದಮೇಲೆ ಆ ಒಂದು ಜಾಗಕ್ಕೆ ಯಾರೂ ಕೂಡ ಹೋಗಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಸೊ ಅವರು ಕೂಡ ಆ 4 ಕಡೆನೂ ಕೂಡ ಕಲ್ಲು ಹೊಡೆದಿರ್ತಾರಲ್ಲ, ಸೊ ಆ ಕಲ್ಲು ಬರುತ್ತಿದ್ದಂಗೆ ಯಾವುದೇ ಆ ಒಂದು ಊರಲ್ಲಿ ವಾಸವಾಗಿರುವಂತಹ ಯಾರೊಬ್ಬರು ಕೂಡ ಆ ಒಂದು ಜಾಗಕ್ಕೆ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ಸಣ್ಣ ಮಕ್ಕಳಿಗೂ ಕೂಡ ಆ ಒಂದು ದಾರಿಯಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ, ಬಿಕಾಸ್ ಸರಿ ಇಲ್ಲ ಅಂತ ಹೇಳಿ. ಹೌದು, ಪೂಜೆ ಎಲ್ಲ ಮಾಡಿಸಿರ್ಬೋದು, ಆ ಕಡೆ ಎಲ್ಲ ದಿಗ್ಬಂಧಗಳು ಹಾಕ್ಸಿರ್ಬೋದು, ಬಟ್ ಆದರೂ ಕೂಡ ಯಾವ್ಯಾವ ಶಕ್ತಿ ಯಾವ್ಯಾವ ಥರ ಇರುತ್ತೆ ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿ ಬಿಡೋದಿಲ್ಲ. ಇದಾದಮೇಲೆ ಆ ಒಂದು ಊರಿನಲ್ಲಿ ಸ್ವಲ್ಪ ಅಂದರೆ ತೀರಾನೇ ಕಮ್ಮಿ ಆಗಿರೋವಂಥದ್ದು, ಆ ಒಂದು ವ್ಯಕ್ತಿ ಕೊಡ್ತಿದ್ದಂತಹ ಕಾಟ ಕಮ್ಮಿಯಾಗಿ ಇವಾಗ ಎಲ್ಲವೂ ಕೂಡ ಆರಾಮಾಗಿರುವಂಥದ್ದು. ಬಟ್ ಆದರೂ ಇವಾಗಲೂ ಕೂಡ ಒಂದೊಂದು ಟೈಮ್ ಅಂದರೆ ವೆರಿ ರೇರ್, ಒಂದೊಂದು ಟೈಮ್ ಮಾತ್ರ ಆ ಒಂದು ವ್ಯಕ್ತಿ ಮತ್ತೆ ಕರೆಯೋ ಥರ ಎಲ್ಲ ಭಾಸವಾಗಿರುವಂಥದ್ದು. ಬನ್ನಿ ನಮ್ಮ ಮನೆಗೆ ಬನ್ನಿ, ಈ ಜಾಗಕ್ಕೆ ಬನ್ನಿ, ಹೇಗಿದ್ದೀರಾ ಅಂತೆಲ್ಲ ಮಾತಾಡ್ಸೋ ಥರ ಎಲ್ಲ ಈಗಲೂ ಕೂಡ ಒಬ್ಬೊಬ್ರಿಗೆ ಕೇಳಿಸೋ ಅಂಥದ್ದು. ಬಟ್ ಆದರೆ ಅಷ್ಟೊಂದು ಮೊದಲಿನ ಥರ ತೊಂದರೆ ಕೊಡ್ತಿದ್ರಲ್ಲ, ಸೊ ಆ ಥರ ಏನೂ ಕೂಡ ತೊಂದರೆ ಮಾಡ್ತಿಲ್ಲ ಅಂತ ಹೇಳಿರೋವಂಥದ್ದು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಸೊ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ದೆವ್ವದ ಘಟನೆ ಅಥವಾ ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.